लुट पुट गया लुट पुट गया मैं तो गया मैं तो लुट पुट गया लुट पुट गया हुण की करा मैं तो चिक पक दूं लुट पुट गया लुट पुट गया हुण की करा मैं तो ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಬಾಲಿವುಡ್ ನಟ ಬಾಲಿವುಡ್ का बादशाह किंग खान ರೊಮ್ಯಾನ್ಸ್ ಕಿಂಗ್ ಕರೋಡೋ ಕಿ ದಿಲೋ ಕಿ ಧಡ್ಕನ್ ಶಾರುಖ್ ಖಾನ್ ಅವರ ಈ ವರ್ಷದ ಮೂರನೇ ಸಿನಿಮಾ ಡಂಕಿ ಟ್ರೈಲರ್ ರಿಲೀಸ್ ಆಗಿದೆ. ಸೊ ನಾನಂತೂ ಈ ಫಿಲ್ಮ್ ನೋಡಕ್ಕೆ ಕಾತುರದಿಂದ ಕಾಯ್ತಾ ಇದ್ದೀನಿ. ಹೆಲೋ ಫ್ರೆಂಡ್ಸ್, ನಾನು ಅಶ್ವಿನ್ ರಾಜ್. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸೊ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಮೊನ್ನೆ ಡಂಕಿ ಫಿಲ್ಮ್ ಟ್ರೈಲರ್ ರಿಲೀಸ್ ಆಗಿದೆ. ಶಾರುಖ್ ಖಾನ್ ಅವ್ರದ್ದು ಡೈರೆಕ್ಷನ್ ಮಾಡಿರೋ ರಾಜ್ಕುಮಾರ್ ಇರಾನಿ ಸ್ಟಾರ್ ಡೈರೆಕ್ಟರ್. ಸೊ ಬನ್ನಿ ನೋಡೋಣ ವಿದೌಟ್ ವೇಸ್ಟಿಂಗ್ ಎನಿ ಮೋರ್ ಟೈಮ್. ಲೆಟ್ಸ್ ಗೋ ವಾಚ್ ಇಟ್. मुझे कहानी शाहरुख खान 1995 में जब मैंने लालटो में कदम रखा, यहाँ मिले 4 उल्लू दे पट्टे जो लंदन जाना चाहते थे. ऑल द बेस्ट. बल्ली बाल काटता था, छोटे करने बड़े कर सकता कर दे. बगू पिजामिया बेचता था. मुझे तेरे बड़े-बड़े साइज क्यों दिखाता है? मैं स्मॉल साइज डालती हूँ. मुझे आंटी जी आपने पजामी टांगी में चढ़ानी है, छोटी उंगली में चढ़ानी है. और सुखिया अंग्रेजी झाड़ता रहता था. I understand noun, pronoun, adjective, verb, adverb, conjunction, colon, semicolon, comma ते full stop. और उनके साथ मेरी मन्नू यहाँ से लड़ जाती है. मेरे लिए नमूना नहीं है ये. नहीं आती अंग्रेजी, हो गई गलती. कुछ नहीं हुआ आती है कोची को, वहाँ गलती नहीं करते. आज तक लाइफ में मेरे लिए कोई लड़ा नहीं है पहले सर जी. अच्छा मेरे लिए तो वो भी है मेरी वो गर्ल वाली फ्रेंड. हाय हाय. लुट पुट गया लुट पुट गया मैं तो गया मैं तो मैं आपको लंदन पहुंचा सकता हूँ. इंग्लिश सीखनी पड़ी. I want to go to lavatory. I don't want to go to lavatory. I to done lavatory. So, if you've no vocabulary, how do you propose to stay abroad? ये एक शब्द समझ में नहीं आ रहा. वहाँ अंग्रेजों के बीच कैसे रहेगा? ये नहीं रहना पंजाब में. इसको आता है किसी पंजाबी का. पॉइंट. आज करके गई अंग्रेजों में. जब ये आए थे हमने तो इनसे पूछा था क्यों आए. हिंदी आती है क्या. पॉइंट. हमने इनको नहीं रोका तो ये कौन होते हैं हमको रोकने वाले. रजत साहब, मुझे मेरे देश में कोई खतरा नहीं है. मेरा देश जैसा है मेरा है. मैं यहाँ रहने के लिए अपने देश को गाली नहीं दूंगा. हमने मजबूरी में अपना घर छोड़ा था, वरना कोई अपना देश, अपना परिवार, अपने दोस्तों को छोड़कर क्यों जाएगा सड़कों पे गोली खाने. ये कहानी मैंने शुरू की थी तो खत्म भी मैं ही करूंगा. ओके. 25 साल बाद डंकी. मैं हूँ हरदयाल सिंह ढिल्लों हार्डी. जय हिंद. जय हिंद. ये ರಾಜ್ಕುಮಾರ್ ಇರಾನಿ ಫಿಲ್ಮ್ ಹೋಮ್ ಪ್ರೊಡಕ್ಷನ್. ರಾಜ್ಕುಮಾರ್ ಇರಾನಿ ಡೈರೆಕ್ಟರ್ ಮತ್ತೆ ಆಕ್ಟರ್ ಪ್ರೊಡ್ಯೂಸರ್. ಸೊ ಟ್ರೈಲರ್ ತುಂಬಾ ಅದ್ಭುತವಾಗಿ ಮೂಡಿ ಬಂದಿದೆ. ಹಾರ್ಟ್ ಟಚಿಂಗ್ ಟ್ರೈಲರ್ ಅಂತಾನೆ ಹೇಳ್ಬೋದು. ನಾನಂತೂ ಈ ಫಿಲ್ಮ್ಗೋಸ್ಕರ ಕಾತುರದಿಂದ ಕಾಯ್ತಿದ್ದೀನಿ. ಸ್ಟಾರ್ ಕ್ಯಾಸ್ಟ್ ಬಂದ್ಬಿಟ್ಟು ಶಾರುಖ್ ಖಾನ್ ಅವರು ಇದ್ದಾರೆ, ಆಮೇಲೆ ತಾಪ್ಸಿ ಪನ್ನು ಅವರು ಇದ್ದಾರೆ, ಆಮೇಲೆ ಸ್ಟಾರ್ ಡೈರೆಕ್ಟರ್ ರಾಜ್ಕುಮಾರ್ ಇರಾನಿ ಅವರು ಈ ಫಿಲ್ಮ್ ನ ಡೈರೆಕ್ಟ್ ಮಾಡಿದ್ದಾರೆ. ಟ್ರೈಲರ್ ನೋಡ್ತಿದ್ರೆ ಸ್ಟೋರಿ ಲೈನ್ ಕ್ಲೀನ್ ಆಗಿ ಗೊತ್ತಾಗುತ್ತೆ. 5 ಜನ ಇಂಡಿಯನ್ಸ್, 5 ಜನ ಕಾಮನ್ ಮ್ಯಾನ್, ಕಾಮನ್ ಪೀಪಲ್ ಲಂಡನ್ ಹೋಗಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಸೊ ಲೀಗಲ್ ಆಗಿ ಅವರಿಗೆ ಲಂಡನ್ ಹೋಗಕ್ಕೆ ಪರ್ಮಿಷನ್ ಸಿಕ್ತಿಲ್ಲ. ಸೊ ಇಲ್ಲೀಗಲ್ ಇಮಿಗ್ರೆಂಟ್ಸ್ ಆಗಿ ಲಂಡನ್ಗೆ ಹೋಗಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಸೊ ಯಾವ ರೀತಿ ಅವ್ರು ಲಂಡನ್ ಹೋಗ್ತಾರೆ, ಯಾವ ರೀತಿಯಲ್ಲಿ ಇರ್ತಾರೆ, ಯಾವ ರೀತಿ ವಾಪಸ್ ಬರ್ತಾರೆ. ಸೊ ಲಂಡನ್ ಹೋಗ್ಬೇಕಾದ್ರೆ ಅವ್ರಿಗೆ ಏನೇನ್ ಪ್ರಾಬ್ಲಮ್ಸ್ ಆಗುತ್ತೆ, ಅಲ್ಲಿ ಇದ್ದಾಗ ಏನೇನ್ ಪ್ರಾಬ್ಲಮ್ಸ್ ಆಗುತ್ತೆ,
ಪ್ಲಸ್ ಲಂಡನ್ ವಾಪಸ್ ಬರ್ಬೇಕಾದ್ರೆ ಏನೇನು ಪ್ರಾಬ್ಲಮ್ಸ್ ಆಗುತ್ತೆ ಅಂತ ತೋರಿಸಿದ್ದಾರೆ. ಅದೇ ಈ ಫಿಲ್ಮ್ ಸ್ಟೋರಿ ಇರ್ಬೋದು ಅಂತ ನನ್ನ ಅನಿಸಿಕೆ. ಸೊ ಸ್ಟಾರ್ಟಿಂಗ್ ಕಾಮಿಡಿಯಿಂದ ಸ್ಟಾರ್ಟ್ ಆಗುತ್ತೆ ಟ್ರೈಲರ್. ಆಮೇಲೆ ನಮ್ಮ ಇಂಡಿಯನ್ಸ್ ಇಂಗ್ಲಿಷಿಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಾರೆ, ಎಷ್ಟು ಪ್ರಾಮುಖ್ಯತೆ ಕೊಡ್ತಾರೆ ಅನ್ನೋದನ್ನ ತೋರಿಸಿದ್ದಾರೆ. ಯಾಕಂದ್ರೆ ಮೆಜಾರಿಟಿ ಆಫ್ ದ ಇಂಡಿಯನ್ಸ್ ಇಂಗ್ಲಿಷ್ ಅಲ್ಲಿ ಸ್ವಲ್ಪ ವೀಕು. ಸೊ ಇಂಗ್ಲಿಷ್ ಅಂತ ಬಂದ ತಕ್ಷಣ ಸ್ವಲ್ಪ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಅನ್ನೋದು ತಲೆ ಒಳಗೆ ಕುತ್ಕೊಂಡ್ಬಿಡುತ್ತೆ. ಎಲ್ಲರ ಮುಂದೆ ಇಂಗ್ಲಿಷ್ ಅಲ್ಲಿ ಮಾತಾಡಕ್ಕೆ ಹೆಸಿಟೇಟ್ ಮಾಡ್ತಾರೆ. ಎಷ್ಟೊಂದು ಜನ ಮುಜುಗರ ಪಡ್ಕೊಂಡ್ಬಿಡ್ತಾರೆ. ಎಷ್ಟೊಂದು ಜನ ಮರ್ಯಾದೆಗಿರೋದೇ ಹೋದ್ರೆ ಕಷ್ಟ ಅಂತ ಹೇಳಿ ಇಂಗ್ಲಿಷ್ ಮಾತಾಡಕ್ಕೆ ಹೋಗಲ್ಲ, ಹೆದರ್ತಾರೆ. ಸೊ ಇಲ್ಲಿ ವಿಕ್ಕಿ ಕೌಶಲ್ ಅನ್ನೋ ಕ್ಯಾರೆಕ್ಟರ್ ಇಂಗ್ಲಿಷ್ ಬಗ್ಗೆ ಎಷ್ಟು ಆಸಕ್ತಿ ಇದೆ, ಅವನು ಎಷ್ಟು ಕಷ್ಟಪಡ್ತಿದ್ದಾನೆ ಇಂಗ್ಲಿಷ್ ಕಲಿಯಕ್ಕೆ. ಸೊ ಅವ್ನು ಇಂಗ್ಲಿಷ್ ಮಾತಾಡ್ಬೇಕಾದ್ರೆ ಸುತ್ತಮುತ್ತ ಇರೋ ಜನ ಎಷ್ಟು ಇಂಪ್ರೆಸ್ ಆಗ್ತಿದ್ದಾರೆ ಅನ್ನೋದನ್ನ ತೋರಿಸಿದ್ದಾರೆ. ಸೊ ಹೌ ಅಬ್ಸೆಸ್ಡ್ ವಿ ಇಂಡಿಯನ್ಸ್ ಆರ್ ಅಬೌಟ್ ಇಂಗ್ಲಿಷ್ ಅಂತ ತೋರಿಸಿದ್ದಾರೆ. ಸೊ ಇದು ಪ್ಯೂರ್ಲಿ ರಿಲೇಟಬಲ್ ಕಂಟೆಂಟ್. ನಿಮ್ಮ ಪ್ರಾಬ್ಲಮ್ಸ್ ನೇ ಅಲ್ಲಿ ಸ್ಕ್ರೀನ್ ಮೇಲೆ ತೋರಿಸಿದ್ದಾರೆ. ಸೊ ಇನ್ನೊಂದು ಡೈಲಾಗ್ ಏನ್ ನೋಡ್ತಾರೆ ಅಂದ್ರೆ ವಿಕ್ಕಿ ಕೌಶಲ್ ಅವರು ವೀಸಾ ಅಪ್ಲೈ ಮಾಡಕ್ ಹೋಗ್ತಿದ್ದಾರೆ. ಅಲ್ಲಿ ಇಂಗ್ಲಿಷ್ ನನ್ ಕೂತಿದ್ದಾನೆ. ಸೊ ಇಂಗ್ಲಿಷ್ ನಲ್ಲಿ ಏನ್ ಕೇಳ್ತಾರೆ, ನೀನು ಇಂಗ್ಲಿಷ್ ಬರಲ್ಲ, ಸೊ ಲಂಡನ್ ಅಲ್ಲಿ ಹೋಗಿ ಹೆಂಗಿರ್ತೀಯ ಅಂತ ಕೇಳ್ತಾರೆ. ಸೊ ವಿಕ್ಕಿ ಕೌಶಲ್ ಕ್ಯಾರೆಕ್ಟರ್ ಏನ್ ಹೇಳ್ತಾರೆ ಅಂದ್ರೆ, ನಿನಗೆ ಪಂಜಾಬಿ ಬರಲಿದ್ರೆ ನೀನ್ ಪಂಜಾಬ್ ಅಲ್ಲಿ ಇದೆಯಾ ಅಂದ್ಮೇಲೆ ನನಗೆ ಇಂಗ್ಲಿಷ್ ಬರಲಿದ್ರೆ ಲಂಡನ್ ಹೋಗಬಾರ್ದು ಅಂತ ಏನ್ ರೂಲ್ಸ್ ಇದೆ, ಎಲ್ಲಿ ರೂಲ್ಸ್ ಇದೆ ಅಂತ ಹೇಳ್ತಾರೆ. ಇನ್ನು ಶಾರುಖ್ ಖಾನ್ ನೋಡೋದು ಸ್ವಲ್ಪ ಲವ್ ಸ್ಟೋರಿ ತೋರಿಸಿದ್ರೆ, ಡ್ಯೂಯೆಟ್ ಸಾಂಗ್ ತಾಪ್ಸಿ ಪನ್ನು ಜೊತೆ. ತಾಪ್ಸಿ ಪನ್ನು ಅವ್ರು ಎಷ್ಟು ಕೇರ್ ಮಾಡ್ತಾರೆ ಶಾರುಖ್ ಖಾನ್ ಅವ್ರಿಗೆ, ಯಾವುದೇ ಸಿಚುಯೇಷನ್ ಬರಲಿ ಶಾರುಖ್ ಖಾನ್ ಅವ್ರನ್ನ ಅವ್ರು ಬಿಟ್ಕೊಡಲ್ಲ ಅಂತ ತೋರಿಸಿದ್ದಾರೆ. ಸೊ ಒಂದು ಡ್ಯೂಯೆಟ್ ಸಾಂಗ್ ಇದೆ ಲೊಟು ಪುಟ್ಗಯ ಅಂತ. ಸೊ ತುಂಬಾ ಕ್ಯೂಟ್ ಸಾಂಗು, ಸಿಂಪಲ್ ಕಾಸ್ಟ್ಯೂಮ್, ಕುರ್ತಾ ಪೈಜಾಮದಲ್ಲಿ ಶಾರುಖ್ ಖಾನ್ ಡ್ಯಾನ್ಸ್ ಮಾಡ್ತಾರೆ. ಸಿಂಪಲ್ ಕೊರಿಯೋಗ್ರಫಿ, ಕಾಮನ್ ಮ್ಯಾನ್ ಡ್ಯಾನ್ಸ್, ಪ್ರತಿಯೊಬ್ರು ಮಾಡುವಂತ ಡ್ಯಾನ್ಸ್ ಸ್ಟೆಪ್ಸ್, ಪ್ಲಸ್ ಕಿವಿಗೆ ಇಂಪಾದಂತ ಮ್ಯೂಸಿಕ್. ಲೊಟು ಪುಟ್ಗಯ ಅನ್ನೋ ಸಾಂಗ್ ತುಂಬಾ ಚೆನ್ನಾಗಿ ಬಂದಿದೆ. ಅದಾದ್ಮೇಲೆ ಶಾರುಖ್ ಖಾನ್ ಅವ್ರು ಕೇಳ್ತಾರೆ, ಇಂಗ್ಲಿಷ್ ಅವ್ರು ಇಂಡಿಯಾಗೆ ಬಂದಾಗ ನಾವು ನಿಮಗೆ ಹಿಂದಿ ಬರುತ್ತೆ ಅಂತ ಕೇಳಲಿಲ್ಲ, ಆದ್ರೆ ಇಂಗ್ಲಿಷ್ನವ್ರು ನಾವು ಲಂಡನ್ಗೆ ಹೋದಾಗ ನಿಮಗೆ ಇಂಗ್ಲಿಷ್ ಬರುತ್ತೆ ಅಂತ ಯಾಕೆ ಕೇಳ್ತಾರೆ. ಐ ಕ್ಯಾಚಿಂಗ್ ಮೂಮೆಂಟ್, ಹೈಲೈಟೆಡ್ ಡೈಲಾಗು, ಗೂಸ್ ಬಂಪ್ಸ್ ಮೂಮೆಂಟ್ಸ್ ಅಂತಾನೆ ಹೇಳ್ಬೋದು. ಶಾರುಖ್ ಖಾನ್ ಅವ್ರದ್ದು ಇನ್ನೊಂದು ಡೈಲಾಗ್ ಇದೆ, ಇಂಗ್ಲಿಷ್ ಅವರು ಇಂಡಿಯಾಗೆ ಬಂದಾಗ ನಾವ್ಯಾರು ಅವ್ರನ್ನ ತಡಿಲಿಲ್ಲ, ಆದ್ರೆ ನಾವು ಲಂಡನ್ಗೆ ಹೋಗ್ಬೇಕಂದಾಗ ಲಂಡನ್ ಅವ್ರು ಯಾಕೆ ನಮ್ಮನ್ನು ತಡಿತಾರೆ. ಸೊ ಪಾಯಿಂಟ್ ಇದೆ, ಹಾರ್ಟ್ ಟಚಿಂಗ್ ಡೈಲಾಗು. ಇನ್ನೊಂದು ಕೋರ್ಟ್ ಸೀನ್ ಅಲ್ಲಿ ಜಡ್ಜ್ ಮುಂದೆ ಶಾರುಖ್ ಖಾನ್ ಅವ್ರು ಹೇಳೋ ಡೈಲಾಗು, ನನ್ನ ದೇಶದಲ್ಲಿ ನನಗೆ ಯಾವುದೇ ರೀತಿಯ ತೊಂದರೆ ಆಗ್ಲಿ, ಆತಂಕ ಆಗ್ಲಿ, ಹೆದರಿಕೆ ಆಗ್ಲಿ ಇಲ್ಲ. ಅದು ಹೆಂಗೆ ಇರ್ಲಿ, ಏನೇ ಇರ್ಲಿ, ಅದು ನನ್ನ ದೇಶ. ನಾನು ಲಂಡನ್ ಅಲ್ಲಿ ಇರೋಕ್ಕೋಸ್ಕರ ನನ್ನ ದೇಶನ ಯಾವುದೇ ಕಾರಣಕ್ಕೂ ಬೈಯಲ್ಲ. ಐ ಕ್ಯಾಚಿಂಗ್ ಮೂಮೆಂಟ್, ಹೈಲೈಟೆಡ್ ಡೈಲಾಗು, ಗೂಸ್ ಬಂಪ್ಸ್ ಮೂಮೆಂಟ್ಸ್ ಅಂತಾನೆ ಹೇಳ್ಬೋದು. ಸೊ ಈ ಫಿಲ್ಮ್ ಅಲ್ಲಿ ಕಾಮಿಡಿ ಇದೆ, ಟ್ರಾಜಿಡಿ ಇದೆ, ಕಾಮನ್ ಮ್ಯಾನ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇದೆ, ಆಕ್ಷನ್ ಇದೆ, ಡ್ಯಾನ್ಸ್ ಇದೆ, ರೊಮ್ಯಾನ್ಸ್ ಇದೆ, ಫೈಟ್ ಇದೆ, ಇಮೋಷನ್ಸ್ ಇದೆ, ಹಾರ್ಟ್ ಟಚಿಂಗ್ ಡೈಲಾಗ್ಸ್ ಇದೆ. ಸೊ ಫುಲ್ ಫ್ಲೆಡ್ಜ್ ಮಸಾಲಾ ಎಂಟರ್ಟೈನ್ಮೆಂಟ್ ಅಂತಾನೆ ಹೇಳ್ಬೋದು. ಸೊ ನಾನಂತೂ ಈ ಫಿಲ್ಮ್ ನ ಕಾತರದಿಂದ ಕಾಯ್ತಿದ್ದೀನಿ, ಯಾವಾಗ ರಿಲೀಸ್ ಆಗುತ್ತೆ ಅಂತ ಒಂದೊಂದು ಸೆಕೆಂಡ್ ವೇಟ್ ಮಾಡ್ತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ದಿಸ್ ಇಸ್ ಯಶ್ವಂತರಾಜ್ ಸೈನಿಂಗ್ ಆಫ್. ಬಾಯ್. ಸೊ ನಿಮಗೆ ನನ್ನ ಒಪಿನಿಯನ್ಸ್ ಅಂಡ್ ವ್ಯೂಸ್ ಈ ಟ್ರೈಲರ್ ಬಗ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಈ ವಿಡಿಯೋ ಒಂದು ಲೈಕ್ ಕೊಡಿ. ಪ್ಲಸ್ ನಿಮಗೆ ಈ ಟೀಸರ್, ಡಂಕಿ ಟೀಸರ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಂತ ಕಮೆಂಟ್ ಮೂಲಕ ತಿಳಿಸಿ. ಪ್ಲಸ್ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ. ಪ್ಲಸ್ ನೀವು ನನ್ನ ಯೂಟ್ಯೂಬ್ ಚಾನಲ್ಗೆ ಮೊಟ್ಟ ಮೊದಲ ಬಾರಿಗೆ ಬಂದಿದ್ರೆ ದಯವಿಟ್ಟು ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ದಿಸ್ ಇಸ್ ಯಶ್ವಂತರಾಜ್ ಸೈನಿಂಗ್ ಆಫ್. ಬಾಯ್.